ಬೆಂಗಳೂರಿಗೆ ವಿವಿಧ ಕಾಮಗಾರಿಗಳೇ ಕಂಟಕವಾಗಿದೆ. ಕೆಪಿಟಿಸಿಎಲ್, ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿಗೆ ಜನ ಹೈರಾಣಾಗಿದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿ ಪೈಪ್ ಅಳವಡಿಸಲು ಕಾಮಗಾರಿ ನಡೆಸುತ್ತಿದ್ದು, ರಾಜಾಜಿನಗರ ತಿಮ್ಮಯ್ಯ ರಸ್ತೆ ಸಂಪೂರ್ಣ ಅಗೆಯಲಾಗಿದೆ. ಕೆಲವೇ ದಿನಗಳ ಹಿಂದೆ ರಸ್ತೆಯ ಒಂದು ಭಾಗದಲ್ಲಿ ಪೈಪ್ ಅಳವಡಿಸಿ ಮುಚ್ಚಿದ್ದೆ. ಈಗ ಮತ್ತೊಂದು ಕಡೆ ಜಲಮಂಡಳಿ ಪೈಪ್ ಅಳವಡಿಸಲು ಅಗಿದಿದೆ. ಈ ಕಾಮಗಾರಿ ಮುಗಿಯಲು 6 ತಿಂಗಳು ಸಮಯಾವಕಾಶ ಬೇಕೆಂತಿದೆ. ಕಲ್ಲು ಮಣ್ಣುಗಳ ಮಧ್ಯೆ ಸವಾರರು ಜೀವ ಕೈಯಲ್ಲಿ ಹಿಡಿದು ವಾಹನ ಓಡಿಸುವಂತಾಗಿದೆ. ಮಳೆಗಾಲದಲ್ಲಿ ಇನ್ನಷ್ಟು ಗುಂಡಿ ಹೆಚ್ಚಲಿದ್ದು, ರಸ್ತೆಯ ಸ್ಥಿತಿ ಇನ್ನಷ್ಟು ಹದಗೆಡಲಿದೆ. ತೆರಿಗೆ ಕೊಟ್ಟು ಇಂಥ ರಸ್ತೆಯಲ್ಲಿ ಓಡಾಡುವಂತಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಕನಸಿನ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅಭಿವೃದ್ಧಿಗಿಂತ ಸಮಸ್ಯೆಗಳೇ ಹೆಚ್ಚಾಗಿದೆ. ದಿನನಿತ್ಯ ರೋಡ್ ಇಳಿಯುವ ಜನ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಒಂದು ಕಡೆ ಗುಂಡಿ ಸಮಸ್ಯೆ ಆದರೆ ಇನ್ನೊಂದು ಕಡೆ ಪಾಲಿಕೆ ರಸ್ತೆ ಅಗಿದು ಹಾಕಿದೆ. ಸ್ಯಾಂಕಿ ರಸ್ತೆಯಿಂದ ವಿನಾಯಕ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕ್ಲೋಸ್ ಆಗಿದೆ. 1 ವರ್ಷವಾದರೂ ಕಾಮಗಾರಿ ಮುಗಿಸದೆ ಹಾರಿಕೆ ಉತ್ತರ ನೀಡುತ್ತಿದೆ. ಜಲಮಂಡಳಿ ಪೈಪಿಂಗ್ ವರ್ಕ್ ಮಾಡ್ತಿದ್ದು, ಹಾಗಾಗಿ ರಸ್ತೆ ಹಾಕಲು ಸಾಧ್ಯವಾಗಿಲ್ಲ ಅಂತ ಪಾಲಿಕೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದೆ. ಜೂನ್ನಲ್ಲಿ ರಸ್ತೆ ಕ್ಲೋಸ್ ಮಾಡಿ ಪಾಲಿಕೆ ಕೆಲಸ ಶುರು ಮಾಡಿತ್ತು. ಅದರ ಮಧ್ಯೆ ಜಲಮಂಡಳಿ ಎಂಟ್ರಿ ಕೊಟ್ಟು ಪೈಪಿಂಗ್ ಕಾಮಗಾರಿ ಆರಂಭಿಸಿತ್ತು. ಆದರೆ ಜಲಮಂಡಳಿ ಎಲ್ಲಾ ಕಾಮಗಾರಿ ಮುಗಿಸಿ ಡಿಸೆಂಬರ್ನಲ್ಲಿ ಪಾಲಿಕೆಗೆ ರೋಡ್ ಮಾಡಲು ತಿಳಿಸಿತ್ತು. ಜಲಮಂಡಳಿ ತಮ್ಮ ಕೆಲಸ ಮುಗಿಸಿ 5 ತಿಂಗಳು ಕಳೆದರೂ ವೈಟ್ ಟಾಪಿಂಗ್ ಹಾಕಲು ಪಾಲಿಕೆ ಶುರು ಮಾಡಿಲ್ಲ. ಇದರಿಂದ ಪ್ರತಿನಿತ್ಯ ಜನ ನರಕ ಯಾತನೆ ಅನುಭವಿಸುವಂತಾಗಿದೆ. ಚಲಿಸುತ್ತಿರುವ ಆಟೋ ಮೇಲೆ ಮರ ಮತ್ತು ವಿದ್ಯುತ್ ಕಂಬ ಬಿದ್ದಿದೆ. ಶ್ರೀರಾಂಪುರ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಆಟೋದಲ್ಲಿದ್ದ ಪ್ರಯಾಣಿಕರು ಹಾಗೂ ಆಟೋ ಚಾಲಕ ಪಾರಾಗಿದ್ದಾರೆ. ಆದರೆ ಅಲ್ಲೇ ಇದ್ದ ದ್ವಿಚಕ್ರ ವಾಹನ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಜನರಿಗೆ ಓಡಾಡುವುದೇ ಕಷ್ಟವಾಗಿದೆ. ಮಳೆ ಬಂದರೂ ರಸ್ತೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಧೂಳಿನಿಂದ ತುಂಬಿದ ರಸ್ತೆಗಳಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜೆಸಿ ರಸ್ತೆಯಲ್ಲಿ ಜಲಮಂಡಳಿಯಿಂದ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೆದಿದ್ದು, 3 ತಿಂಗಳಾದರೂ ಇನ್ನೂ ಮುಗಿದಿಲ್ಲ. ಬಿಬಿಎಂಪಿ, ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ ಜೊತೆಯಾಗಿ ಮಾಡಬೇಕಾದ ಕಾಮಗಾರಿ ಮುಗಿಸಲು ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸ್ಥಳೀಯರು, ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾತ್ರಿ ಸುರಿದ ಮಳೆ ಎಫೆಕ್ಟ್ ಬಾಲಭವನಕ್ಕೂ ತಟ್ಟಿದೆ. ವರುಣಾರ್ಭಟಕ್ಕೆ ಇಂದು ಬೋಟಿಂಗ್ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಸಮೀಪದಲ್ಲಿರುವ ಬಾಲಭವನದಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. 100 ವರ್ಷದ ಮರ ತಡರಾತ್ರಿ ಏಕಾಏಕಿ ಬಿದ್ದಿದ್ದರಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ರು. ಇನ್ನು ಭಾನುವಾರವಾಗಿದ್ದರಿಂದ ಅನೇಕರು ಮಕ್ಕಳ ಜೊತೆ ಬೋಟಿಂಗ್ ಎಂಜಾಯ್ ಮಾಡೋಕೆ ಬರ್ತಾರೆ. ಆದರೆ ಬೋಟಿಂಗ್ ಪಕ್ಕದಲ್ಲೇ ಮರ ಬಿದ್ದಿದ್ದು ಕ್ಯಾನ್ಸಲ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.